ಶಿಟ್ ಯಾರ ಬಂದ್ ಗುದ್ರ ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಟ್ಟು ಹೆಂಗಿದೆ ಓಪನಿಂಗ್ ಥ್ರಿಲ್. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹ್ಯಾರಿಯರ್ ಇವಿ ಡ್ರೈವ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಗಾಡಿ ಎಷ್ಟು ಪವರ್ಫುಲ್ ಅಂತಂದರೆ ಸಿಟಿ ಲಿಮಿಟಲ್ಲಿ ಓಡ್ಸೋಕ್ಕಾಗಲ್ಲ ಗುರು. ಓಡಿಸೋದನ್ನು ಗಾಡಿಗಳು ನೀಟಾಗಿ ಮುಂದೆನೇ ಸಿಕ್ಬಿಡ್ತವೆ. ಬಟ್ ಸ್ಟಿಲ್ ಆದ್ರೂ ಸಿಟಿ ಯೂಸೇಜ್ಗೆ ಯಾವ ರೀತಿ ಪವರ್ ಡೆಲಿವರಿ ಇದೆ ಮತ್ತು ಏನೇನು ಫೀಚರ್ಸ್ಗಳಿದೆ ಮತ್ತು ಓಡ್ಸೋಕೆ ಯಾವ ರೀತಿ ಫೀಲ್ ಇದೆ ಅಂತ ಅನ್ನೋದನ್ನ ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಹ್ಯಾರಿಯರ್ ಇವಿದು ಡೀಟೈಲ್ಡ್ ವಾಕ್ ಅರೌಂಡ್ ರಿವ್ಯೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಬರ್ತಾ ಇರ್ತಾ ಹೋಗಿ ಚೆಕ್ಔಟ್ ಮಾಡ್ಬೋದು. ನೀವು ಯಾವುದಾದ್ರೂ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು, ಅಥವಾ ಹ್ಯಾರಿಯರ್ದೇ ಬುಕ್ ಮಾಡೋಕ್ಕೂ ಟೆಸ್ಟ್ ಡ್ರೈವ್ ಬೇಕು ಅಂತಂದರೆ ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಪ್ರೇರಣಾ ಮೋಟಾರ್ಸ್ ಟಾಟಾ ಶೋರೂಮ್ನ ವಿಸಿಟ್ ಮಾಡಬೇಕು ನೀವು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ಇವಾಗ ಹ್ಯಾಂಡ್ ಬ್ರೇಕ್ ಡೌನ್ ಮಾಡೋಣ. ಸೊ ಡ್ರೈವ್ ಮೋಡ್ ಸಿಟಿಲಿದೆ ಆ್ಯಂಡ್ ಸೊ ಎಸ್ ಬ್ರೇಕ್ ಬಿಟ್ಟರೆ ಆ್ಯಕ್ಚುಲಿ ಮುಂದಕ್ಕೆ ಹೋಗಲ್ಲ, ಬಿಕಾಸ್ ಆಟೋ ಹೋಲ್ಡ್ ಫಂಕ್ಷನ್ ಎನೇಬಲ್ ಆಗಿದೆ. ಆಫ್ ಮಾಡೋಣ. ಬ್ರೇಕ್ ಬಿಟ್ಟ ತಕ್ಷಣ ಆ್ಯಕ್ಚುಲಿ ಮುಂದಕ್ಕೆ ಹೋಗುತ್ತೆ. ಸೊ ಆಟೋ ಹೋಲ್ಡ್ ಫಂಕ್ಷನ್ನು ಡಿಸೇಬಲ್ ಮಾಡ್ಕೊಳ್ಳಿ, ಅವಾಗ ಮುಂದಕ್ಕೆ ಹೋಗುತ್ತೆ. ಸ್ಟೇರಿಂಗು ಅಂಥ ಸ್ಮೂತ್ ಇಲ್ಲ ಗೈಸ್. ಲೈಕ್ ಲೋ ಸ್ಪೀಡ್ಸಲ್ಲಿ ನಾವೇನು ಸ್ಮೂತ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟಿಲ್ಲ, ಬಟ್ ಸೆಲ್ಫ್ ಸೆಂಟ್ರ್ ಅಂತೂ ಸ್ಮೂತಾಗಿ ಆಗತ್ತೆ. ಆ್ಯಕ್ಚುಲಿ ಲೋ ಸ್ಪೀಡ್ಸಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಒಂದು ಸೌಂಡ್ ಬರ್ತಾರೆ ಗೈಸ್ ಮುಂದ್ಗಡೆಯಿಂದ, ಅದೇ ಎಕೋಸ್ಟಿಕ್ ಸೌಂಡ್ ಅಂತ. ಆ್ಯಕ್ಚುಲಿ ಅಕ್ಕಪಕ್ಕ ಯಾರು ಓಡಾಡ್ತಿರೋರಿಗೆ ಈ ಕಡೆ ಒಂದು ಗಾಡಿ ಬರ್ತಾ ಇದೆ ಅನ್ನೋದೊಂದು ಇಂಡಿಕೇಶನ್ಗೆ ಒಂದು ಸೌಂಡ್ ಕೂಡ ಬರುತ್ತೆ. ಹೈ ಸ್ಪೀಡ್ಗೆ ಹೋಗ್ತಾ ಸ್ಪೀಡಪ್ ಆಗ್ತಾ ಒಂದು ಸೌಂಡ್ ಬರಲ್ಲ. ಸೊ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಕಾರಲ್ಲಿ 65 kW ಮತ್ತು 75 kW ಎರಡು ಬರುತ್ತೆ. ನಾನಿವಾಗ ಡ್ರೈವ್ ಮಾಡ್ತಾ ಇರೋದು ಟಾಪ್ ಎಂಡು ಎಂಪವರ್ಡ್ ವೇರಿಯಂಟು, ಅದು ಕೂಡ ಆಲ್ ವೀಲ್ ಡ್ರೈವ್ ವರ್ಷನು. ಸೊ ಇದರಲ್ಲಿ 75 kW ಬರೋವಂಥದ್ದು. ಆ್ಯಂಡ್ ಫ್ರಂಟ್ ಮೋಟರು 158 PS ಪವರ್ ಮತ್ತು ರಿಯರ್ ಮೋಟರು 238 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎರಡು ಮೋಟರ್ ಬರುವಂಥದ್ದು, ಡ್ಯುಯಲ್ ಮೋಟರ್ ಸೆಟಪ್ ಇರುವಂತಹ ಗಾಡಿ. ಓವರ್ ಆಲ್ ಟಾರ್ಕ್ ಬಂದು 504 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಕಾರ್ ಇದು. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಆ್ಯಕ್ಚುಲಿ ಫೀಲ್ ಆಗುತ್ತೆ ಗೈಸ್, ಸಿಟಿಲಿ ಓಡಿಸ್ಬೇಕಾರೆ ಗಾಡಿ ಸೈಜ್ ಫೀಲ್ ಆಗುತ್ತೆ ತುಂಬ ನಿಮಗೆ. ಸೊ ಅಷ್ಟು ಈಸಿಯಾಗೆ ಲೈಕ್ ತುಂಬ ಕಾಂಪ್ಯಾಕ್ಟ್ ಅಂತ ಅನ್ಸಲ್ಲ. ಯು ಡೂ ಫೀಲ್ ದ ಸೈಜ್ ಆ್ಯಕ್ಚುಲಿ. ಇವನ್ ಓಡಿಸ್ಬೇಕಾದ್ರು ಅಷ್ಟೇ. ಬಟ್ ಒನ್ಸ್ ಆಕ್ಸಲರೇಟ್ ಮಾಡಿದ್ರಿ ಅಂತಂದರೆ ಸೊ ಎಸ್ ಇಟ್ಸ್ ಅ ವೆರಿ ಸ್ಮೂತ್ ಕಾರ್ ಗೈಸ್. ಎಲೆಕ್ಟ್ರಿಕ್ ಕಾರ್ ಅಲ್ಲ, ಸೊ ಸಿಕ್ಕಾಪಟ್ಟೆ ಸ್ಮೂತ್. ಪವರ್ ಒಂಥರ ಲೀನಿಯರ್ ಆಗಿ ಬರ್ತಾ ಇರೋದು ಮತ್ತು ಕಾನ್ಸ್ಟೆಂಟ್ ಆಗಿ ಫುಲ್ ಆಗ್ತಾ ಇರೋದು ಮತ್ತು ಒಂದು ಇನ್ಸ್ಟೆಂಟ್ ಪವರ್ ಕೂಡ ಫೀಲ್ ಆಗುತ್ತೆ. ತುಳಿತಿ ನೋಡಿ ಪವರ್ ಫೀಲ್ ಆಯಿತು ನನಗೆ. ಸೊ ಎಸ್ ದಟ್ಸ್ ದ ಬ್ಯೂಟಿ ಆಫ್ ಆಲ್ ವೀಲ್ ಡ್ರೈವ್. ಆ್ಯಕ್ಚುಲಿ ಫ್ರಂಟ್ ವೀಲ್ ಡ್ರೈವಲ್ಲಿ ನಿಮ್ಗೆ ಅಷ್ಟು ನೀಟಾಗಿ ಕಾಣಲ್ಲ, ಬಿಕಾಸ್ ಒನ್ ಸೈಡ್ ಮಾತ್ರ ಅದು ಪವರಿಂಗ್ ಆಗ್ತಾ ಇರುತ್ತೆ. ಆಲ್ ವೀಲ್ ಡ್ರೈವ್ ಆ್ಯಕ್ಚುಲಿ ನಿಮಗೆ ಅದು ನೀಟಾಗಿ ಫೀಲ್ ಆಗುತ್ತೆ. ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ, ಅದೇ ಬ್ಲೈಂಡ್ ಸ್ಪಾಟ್ ಮಾನಿಟರ್. ಆ್ಯಕ್ಚುಲಿ ಸಿಟಿಲಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಿಸಿ ಗೈಸ್, ಬಿಕಾಸ್ ತುಂಬ ಬಿಡ್ತಿರೋ ಗಾಡಿ ಇದೆ. ಆ್ಯಕ್ಚುಲಿ ಆಲ್ಮೋಸ್ಟ್ 2.1 ಮೀಟರ್ಸ್ ಬಿಡ್ತಿದೆ. 3 ಜನ ಕಂಫರ್ಟಬಲ್ ಆಗಿ ಕೂರ್ಬೋದು, ಅಷ್ಟು ಕ್ಯಾಬಿನ್ ಬಿಡ್ತಿದೆ. 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡೋದು ನಿಮಗೆ DRVM ಇಲ್ಲೂ ಕೂಡ ಹೇಳತ್ತೆ ಆ್ಯಕ್ಚುಲಿ. ಸೊ ಎಸ್ ಗಾಡಿ ಯಾವ ಥರ ಆಕ್ಸಲರೇಟ್ ಆಗುತ್ತೆ ಅಂತ ನೋಡೋಣ. ಮುಂದ್ಗಡೆ ಒಂದು ಖಾಲಿ ಸ್ಟ್ರೆಚ್ ನನಗೆ ಸಿಗುತ್ತೆ ಇವಾಗ. ಬೂಸ್ಟ್ ಮೋಡ್ ಆಕ್ಟಿವೇಟ್ ಮಾಡಿದ್ದೀನಿ, ರೀಜನ್ನ ಆಫ್ ಮಾಡಿದ್ದೀನಿ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಬಟ್ ಯಾವ ರೀತಿ ಆಕ್ಸಲರೇಟ್ ಆಗುತ್ತೆ ಏನು ಕತೆ, ಸೊ ಒಂದ್ಸಲ ನೋಡೋಣ. ಜಸ್ಟ್ ವೇಟ್ ಫಾರ್ ಎ ಸೆಕ್ ಗೈಸ್, ಬಿಕಾಸ್ ಮುಂದ್ಗಡೆ ಬಸ್ಸು ಕ್ಲಿಯರ್ ಆಗಬೇಕು. A few moments later. ಹಾರ್ನ್ ಯಾವ ಥರ ಇದೆ ಚೆಕ್ ಮಾಡಿ. ನೋಡಿ ಈ ಥರ ಇದೆ ಹಾರ್ನ್. ಆ್ಯಕ್ಚುಲಿ ನೈಸ್, ಸಕ್ಕರಾಗಿದೆ. ಓಕೆ, ಹಿಂದ್ಗಡೆ ಗಾಡಿ ಬರ್ತಾರೆ. ಲೆಟ್ಸ್ ಆಕ್ಸಲರೇಟ್ ಗೈಸ್. ಓಕೆ ಲೆಟ್ಸ್ ಲಾಂಚ್. ಓ ಮೈ ಗಾಡ್ ಗೈಸ್, ಸೀರಿಯಸ್ಲಿ ಗೈಸ್ ಇಂಥ ಪುಷ್ ಬ್ಯಾಕ್ ಕೊಡ್ತು ಅಂದರೆ ಒಂದು ರೌಂಡು ಜಿ ಫೋರ್ಸು ಲಿಟ್ರಲಿ ಫೀಲ್ ಆಯಿತು ನನಗೆ. ನನ್ನ ಪಕ್ಕದಲ್ಲೇ ಇರೋಕೆನ ಸರ್ ಫೀಲ್ ಆಯ್ತಾ ನಿಮಗೆ? ಜಿ ಫೋರ್ಸು ಹೆಂಗೆ ತಲೆ ಹೆಂಗೆ ಹಿಡ್ದಂಗೆ ಆಯ್ತು ಅಂದರೆ ನನಗೊಂದು ಮೂಮೆಂಟು ಏನೋ ಹೊಡೆದಂಗಾಯ್ತು. ಮೈ ಗಾಡ್ ಯಪ್ಪ ಗೈಸ್, ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಆಕ್ಸಲರೇಷನ್ನು. ಇಷ್ಟ ಆಗ್ಲಾ ಇದೆ ಗಾಡಿ. ಈ ಥರ ಬಸ್ಗಳು ಬಂದು ನಿಂತ್ರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಸಿಟಿ ಮೋಡ್ಗೆ ಹಾಕೊಳ್ಳೋಣ. ಸಿಟಿ ಮೋಡ್ಗೆ ಹಾಕೊಂಡ್ರು ಅಂತ ಏನು ಸ್ಟೇರಿಂಗ್ ನಿಮಗೆ ಆಲ್ಟ್ರ್ ಮಾಡಲ್ಲ ಗೈಸ್. ನೋಡ್ಬೋದು ಇಲ್ಲಿ ಅಂತ ಏನು ಅದು ಲೂಸ್ ಆಗಿಲ್ಲ. ಆ್ಯಕ್ಚುಲಿ ಹೈ ಸ್ಪೀಡ್ಸಲ್ಲಿ ವೇ ಅಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸಸ್ಪೆನ್ಷನ್ ಸೆಟಪ್ ವೈಸ್ ಯಾವ ಥರ ಇದೆ ವಿ ವಿಲ್ ಸಿ ಟು ಇಟ್. ಓಕೆ, ಸಸ್ಪೆನ್ಷನ್ ಫುಲ್ಲು ಗ್ಲೈಡ್ ಆಗೋ ಥರ ಫೀಲ್ ಆಗುತ್ತೆ ಗೈಸ್. ಫುಲ್ಲು ಗೊತ್ತೇ ಆಗಲ್ಲ ಒಂದು ಬಂಪು. ಮೈ ಗಾಡ್, ಸಿಟಿಲೇನೆ ಸಿಕ್ಕಾಪಟ್ಟೆ ಫುಲ್ ಇದೆ ಗೈಸ್ ಲಿಟ್ರಲಿ. ಓ ಮೈ ಗಾಡ್, ಇವನ್ ಕಾರ್ನರ್ಸ್ ನೋಡ್ತಿರ್ಬೋದು ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿ ತಗೋತಾ ಇದೆ ಅಂತ. ಅನ್ನೋದು ಬಾಡಿ ರೋಲ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ. ಆ್ಯಂಡ್ ಪೋಸ್ಟ್ 70 ಮತ್ತು 80 ಮೇಲೆ ನಿಮಗೆ ಸ್ಟೇರಿಂಗ್ ಇನ್ನೂ ಸ್ಟಿಫ್ ಆಗ್ತಾನೆ ಹೋಗುತ್ತೆ. ಸೊ ಎಸ್ ಡಿಪೆಂಡಿಂಗ್ ಅಪಾನ್ ದ ಸ್ಪೀಡ್ ಆಲ್ಟರ್ ಆಗ್ತಾ ಹೋಗುತ್ತೆ ಸ್ಟೇರಿಂಗು. ಬಟ್ ಸಸ್ಪೆನ್ಷನ್ ಸೆಟಪ್ ವೈಸ್ ಆ ಥರದ್ದೇನು ಆಗಲ್ಲ ಅಂತ ಅನ್ಕೊಂತೀನಿ, ಬಿಕಾಸ್ ನನಗೆ ಬೂಸ್ಟ್ ಮಾಡಲ್ ಅಂತ ಏನು ಸ್ಟಿಫ್ ಕಾಣಲಿಲ್ಲ ಆ್ಯಕ್ಚುಲಿ.
ಬಿಕಾಸ್ ಅದು ಮಲ್ಟಿಲಿಂಕ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ಡಿಪೆಂಡಿಂಗ್ ಅಪಾನ್ ದ ರೋಡ್ ಕಂಡೀಷನ್ ಅದು ಕಂಟಿನ್ಯೂಸ್ ಆಲ್ಟರ್ ಆಗ್ತಾ ಇರುತ್ತೆ. ಮೋಸ್ಟ್ಲಿ ಅದು ಡ್ರೈವ್ ಮೋಡ್ಸ್ ಪ್ರಕಾರ ಬಿಹೇವ್ ಮಾಡಲ್ಲ ಅನ್ಕೋತೀನಿ, ರೋಡ್ ಕಂಡೀಷನ್ ಪ್ರಕಾರ ಬಿಹೇವ್ ಮಾಡುತ್ತೆ. ಸೊ ಸಿಟಿಲೆಲ್ಲ ನಿಮಗೆ ಓಡ್ಸೋಕೆ ಸ್ವಲ್ಪ ಅಂದಾಜು ಇಟ್ಕೊಂಡ್ರೆ ಈಸಿಯಾಗಿ ಆರಾಮಾಗಿ ಓಡಿಸ್ಬೋದು, ಈ ಥರ ಮನೋವರ್ ಮಾಡಿಕೊಂಡು. ಇವಿ ಗಾಡಿ ಆಗಿರೋದ್ರಿಂದ ಮಾತ್ರ ಒಳ್ಳೆ ಮಜಾ ಸಿಗ್ತದೆ ಓಡ್ಸೋಕ್ಕೆ. ಲಿಟ್ರಲಿ ಐಮ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್ ಗೈಸ್. ಸರಿ ಬಿಡು. ಒಂದ್ಸಲ ನಿಮಗೆ ಕಾರ್ದು ಫೀಲ್ ಸಿಕ್ತು ಅಂತಂದ್ರೆ ಸಿಟಿಲೂ ಕೂಡ ಆರಾಮಾಗಿ ಆನೆನ ಕುದುರೆ ತರ ನುಗ್ಗಿಸ್ಕೊಂಡು ಆರಾಮಾಗಿ ಓಡಾಡಿಸ್ಬೋದು ಗುರು. ಅದು ನನ್ನ ಫೀಲ್ ಆಕ್ಚುಲಿ. ಆಯ್ತು ಬಿಡು. ಸೊ ಒಂದು ನನಗೆ ನೋಡಿ ಇಲ್ಲಿ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಅಂತ ಬಂತು. ಸೊ ಎಡಾಸ್ ರಿಲೇಟೆಡ್ ಲೆವೆಲ್ 2 ಎಡಾಸ್ ಇದೆ ಆಕ್ಚುಲಿ ಈ ಕಾರಲ್ಲಿ. ಬಟ್ ಏನೋ ಕಾರ್ ಸ್ವಲ್ಪ ಸೈಜ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಪಟ್ಟಂತ ಕಟ್ ಮಾಡೋಕ್ಕಾಗಲ್ಲ. ಡಿಸೈರ್ ಮುಂದೆ ಕಟ್ ಮಾಡ್ತಿದ್ಯಲ್ಲ ಈಸಿಯಾಗಿ, ಸೊ ಅಷ್ಟು ಈಸಿಯಾಗಿ ಕಟ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಿ ಅಷ್ಟೇ. ಸಸ್ಪೆನ್ಷನ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಗೈಸ್. ಪವರ್ ಆಬ್ವಿಯಸ್ಲಿ ಆಲ್ಟರ್ ಆಗುತ್ತೆ ಅಂಡ್ ಈವನ್ ಥ್ರಾಟಲ್ ಸೆನ್ಸಿಟಿವಿಟಿ ನಾನು ಅಬ್ಸರ್ವ್ ಮಾಡಿದ್ದು. ಓಕೆ, ಎಕಾನಮಿ ಡ್ರೈವ್ ಮೋಡ್ ಆಕ್ಟಿವೇಟ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಲ್ಯಾಗಿದೆ ಗೈಸ್, ಸ್ವಲ್ಪ ಲ್ಯಾಗಿದೆ. ಐ ಕ್ಯಾನ್ ಫೀಲ್ ದಟ್ ಆಕ್ಚುಲಿ. ನೋಡಿ ಎಕ್ಸಲೇಟರ್ ಕೊಡ್ತಾ ಇದ್ದೀನಿ, ಅಷ್ಟು ಈಸಿಯಾಗಿ ಮುಂದಕ್ಕೆ ಹೋಗ್ತಾ ಇಲ್ಲ. ಇವನ್ ಹಿಂದ್ಗಡೆ ನೋಡ್ತಿರ್ಬೋದು, ಯಾರು ಇದ್ರೆ ರೆಡ್ ಕಲರ್ ನೀಟಾಗಿ ಗ್ಲೋ ಅಪ್ ಆಗುತ್ತೆ. ಎಕಾನಮಿ ಡ್ರೈವ್ ಮೋಡ್ ಆಕ್ಟಿವೇಟ್ ಮಾಡಿದ್ದೀನಿ ಗೈಸ್. ಯಾವ ತರ ಫುಲ್ ಕೊಡುತ್ತೆ ನೋಡೋಣ. ಲೆಟ್ಸ್ ಲಾಂಚ್. ಮೈ ಗಾಡ್, 60ಗೆ ಬಂದ್ಬಿಡ್ತು ಗೈಸ್ ಒಂದೇ ಸಲ. ಎಕಾನಮಿ ಮೋಡ್ ಹೆಂಗಿದೆ ಅಂತಂದ್ರೆ ಇದು ಒಂಥರ ನೆಕ್ಸಾನ್ ಕಾರ್ದು ಸ್ಪೋರ್ಟ್ಸ್ ಮೋಡ್ ಇದ್ದಂಗಿದೆ ಗೈಸ್ ಆಕ್ಚುಲಿ. ಲೈಕ್ ಅಷ್ಟು ಪವರ್ ಇದೆ ಆಕ್ಚುಲಿ. ಇವನ್ ಎಕಾನಮಿ ಮೋಡೇ ನನ್ನ ಪ್ರಕಾರ 0 to 100 ಈಸಿಯಾಗಿ 8.5 seconds ಅಲ್ಲಿ ಮಾಡ್ಬಿಡುತ್ತೆ. ಸೊ ಅಷ್ಟು ಎಕಾನಮಿ ಮೋಡೇ ಪವರ್ಫುಲ್ ಇದೆ. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಇದೆ ಗುರು ಪವರ್ ಮಾತ್ರ. ಕಿವಿ ಪವರಿಗೆ ನೀವು ಯೂಸ್ ಟು ಇಲ್ಲ ಅಂತಂದ್ರೆ ಸ್ಲೈಕ್ ಹೆಡೇಕ್ ಒಂದು ಕೊಡೋದೆ ಗೈಸ್ ನಿಮಗೆ, ಬಿಕಾಸ್ ಆಫ್ ದಟ್ ಜಿ ಫೋರ್ಸ್ ಆಕ್ಚುಲಿ. ಸೊ ಬೂಸ್ಟ್ ಮೋಡ್ ಆಕ್ಟಿವೇಟ್. ಅಪ್ಪ ಸ್ವಲ್ಪ ಕೊಟ್ಟಾಗ ಥ್ರಾಟಲ್ ಎಷ್ಟು ಫಾಸ್ಟ್ ಇದೆ ಅಂತಂದ್ರೆ ಸೆನ್ಸಿಟಿವ್. ಸ್ವಲ್ಪ ಕೊಡಂಗಿಲ್ಲ ಗೈಸ್, ಪಟ್ಟಂತ ರೆಸ್ಪಾನ್ಸಿವ್ ಆಗ್ತಾರೆ ನೋಡಿ. ಇಮಿಡಿಯೇಟ್ ಓಟೆಕ್ ಡಾಮಾರ್ ಮುಗ್ದೋಯ್ತು, ಕೇಳ್ಕತ್ತಮ್ ದುಕಾನ್ ಬಾ. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಪವರ್ ಇದೆ ಮಾತ್ರ. ಹ್ಯಾಂಡ್ಲಿಂಗು ಪವರ್ದು ನೀವು ಸ್ವಲ್ಪ ನೋಡ್ಕೋಬೇಕು, ಕರೆಕ್ಟಾಗಿ ಗೇಜ್ ಮಾಡಲಿಲ್ಲ ಅಂತಂದ್ರೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಬ್ರೇಕ್ಸ್ ಆರ್ ಪ್ರಿಟಿ ಸ್ಟ್ರಾಂಗ್ ಗೈಸ್. ಬ್ರೇಕಿಂಗ್ ಆಕ್ಚುಲಿ ಚೆನ್ನಾಗಿದೆ, ನೀವು ಕೊಟ್ಟ ತಕ್ಷಣ ರೆಸ್ಪಾನ್ಸಿವ್ ಆಗಿ ಬಿಹೇವ್ ಮಾಡುತ್ತೆ ಅಂಡ್ ಜಾಸ್ತಿ ಆ ಕಡೆ ಈ ಕಡೆ ಆಡಲ್ಲ. ಸೊ ದಟ್ಸ್ ದ ಬ್ಯೂಟಿ ಆಫ್ ಹ್ಯಾರಿಯರ್ ಇವಿ. ಬಿಕಾಸ್ ಇದರಲ್ಲಿ ಎಲೆಕ್ಟ್ರಾನಿಕ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. ಅಂದ್ರೆ ಯಾವ ವೀಲ್ಗೆ ಎಷ್ಟು ಪ್ರೆಷರ್ ಇದೆ ಮತ್ತೆ ಎಷ್ಟು ಬ್ರೇಕಿಂಗ್ ಮಾಡಿದ್ರೆ ಗಾಡಿ ಇಮಿಡಿಯೇಟ್ ಆಗಿ ಕಂಟ್ರೋಲಿಗೆ ಬರುತ್ತೆ ಅನ್ನೋದನ್ನೇ ಇಬಿಡಿ ಆಕ್ಚುಲಿ. ಸೊ ಬ್ರೇಕ್ಸ್ ಆರ್ ಪ್ರಿಟಿ ಸ್ಟ್ರಾಂಗ್. ಇನ್ಸುಲೇಷನ್ಸ್ ವೈಸ್ ಇಟ್ಸ್ ಪ್ರಿಟಿ ಗುಡ್ ಗೈಸ್ ನನ್ನ ಪ್ರಕಾರ. ಹೊರಗಡೆ ನಾಯ್ಸ್ ಅಂತ ಏನು ಕೇಳಿಸಲ್ಲ ಅಂಡ್ ಇವನ್ ಸಸ್ಪೆನ್ಷನ್ ನಾಯ್ಸ್ ಕೂಡ ತುಂಬಾ ಕಮ್ಮಿ ಇದೆ. ಅಪಾರ್ಟ್ ಫ್ರಮ್ ದಟ್ ಇವನ್ ಹೊರಗಡೆ ನಾಯ್ಸ್ ತುಂಬಾ ಅಂದ್ರೆ ತುಂಬಾ ಕಮ್ಮಿನೇ ಕೇಳುತ್ತೆ ಗೈಸ್. ಲೈಕ್ ಏನೋ ತುಂಬಾ ದೊಡ್ಡ ದೊಡ್ಡ ಸೌಂಡ್ ಇದ್ರೆ ಮಾತ್ರ ಕೇಳಿಸುತ್ತೆ. ಸೊ ಎಸ್, ಇನ್ಸುಲೇಷನ್ ವೈಸ್ ಕ್ಯಾಬಿನ್ ಇಸ್ ವೆಲ್ ಇನ್ಸುಲೇಟೆಡ್ ಅಂತಾನೆ ಹೇಳ್ತೀನಿ ನಾನು. ಅಂಡ್ ಅಪಾರ್ಟ್ ಫ್ರಮ್ ದಟ್ ವಾರಂಟಿ ಅಂತ ತಗೊಂಡ್ರೆ ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿ ಕೊಟ್ಟಿದ್ದಾರೆ ಅಂಡ್ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಕೂಡ ಕೊಟ್ಟಿದ್ದಾರೆ. ಅಯ್ಯಪ್ಪ, ಬ್ರೇಕ್ ಹೊಡೆದಿದ್ದೀನಿ ಆದ್ರೂ ಅದೇ ಹೊಡೀತು ಕಾರನ್ನೇ ಮತ್ತೆ ಅಗೈನ್. ಹ್ಯಾಂಡ್ಲಿಂಗ್ ವೈಸ್ ಹ್ಯಾರಿಯರ್ ಇಸಂಟ್ ಬ್ಯಾಡ್ ಹ್ಯಾಂಡ್ಲಿಂಗ್ ಗೈಸ್. ಆದರೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಸಂಬೇರ್ ಕಾರ್ ವೆಯ್ಟು ಮತ್ತು ಕಾರ್ ಸೈಜು ಓಡಿಸುವಾಗ ಫೀಲ್ ಆಗ್ತಿದೆ ಅಂತ. ಕಾರ್ ಸೈಜ್ ಮತ್ತು ಕಾರ್ ವೆಯ್ಟೇ ಹ್ಯಾಂಡ್ಲಿಂಗ್ನ ಒಂದು ರೇಂಜ್ಗೆ ಎಫೆಕ್ಟ್ ಮಾಡ್ತಿದೆ ಅನ್ಬೋದು. ಬಿಲೋ 80ವರೆಗೂ ಹ್ಯಾಂಡ್ಲಿಂಗ್ ಚೆನ್ನಾಗೇ ಇದೆ. ಟೈಟ್ ಕಾರ್ನರ್ಸಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರೆ ಮಾತ್ರ ಕಾರ್ ಸ್ವಲ್ಪ ಕಂಟ್ರೋಲ್ ಕಳ್ಕೊತಿದೆ ಅನ್ನೋ ಫೀಲ್ ಬರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಹ್ಯಾಂಡ್ಲಿಂಗ್ ಚೆನ್ನಾಗೇ ಇದೆ ಕಾರ್ದು. ಈ ಕಾರ್ ಕ್ವಾಡ್ ವೀಲ್ ಡ್ರೈವ್ ಆಗಿದ್ರು ಸ್ಟಿಲ್ ಬೈ ಡಿಫಾಲ್ಟ್ ಬೂಸ್ಟ್ ಮೋಡ್ ಬಿಟ್ಟು ಬೇರೆ ಮೋಡಲ್ಲಿ ರಿಯರ್ ವೀಲ್ ಡ್ರೈವಲ್ಲೇ ಇರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ಸ್ ಕೂಡ ರಿಯರ್ ವೀಲ್ ಡ್ರೈವಲ್ಲೇ ಕಾರ್ ರನ್ ಆಗ್ತಿರುತ್ತೆ. ಯಾವಾಗ ಬೂಸ್ಟ್ ಮೋಡ್ ಆಕ್ಟಿವೇಟ್ ಆಗುತ್ತೋ ಅಥವಾ ಯಾವಾಗ ಕಾರ್ ಗ್ರಿಪ್ ಕಳ್ಕೊತಿದೆ ಇನ್ನು ಎಕ್ಸ್ಟ್ರಾ ಪವರ್ ಬೇಕು ಅಂದಾಗ ಇಮಿಡಿಯೇಟಾಗಿ ಕ್ವಾಡ್ ವೀಲ್ ಡ್ರೈವ್ ಆಕ್ಟಿವೇಟ್ ಆಗುತ್ತೆ. ನೆಸೆಸಿಟಿ ಇಲ್ಲ ಅಂದಾಗ ಕ್ವಾಡ್ ವೀಲ್ ಡ್ರೈವ್ ಡಿಸೆಂಗೇಜ್ ಆಗೇ ಇರುತ್ತೆ. ಕ್ವಾಡ್ ವೀಲ್ ಡ್ರೈವ್ ಮತ್ತು ರಿಯರ್ ವೀಲ್ ಡ್ರೈವ್ಗೆ ಪ್ರೈಸ್ ಡಿಫ್ರೆನ್ಸು 1.5 ಲಕ್ಷ ಇದೆ. ನಾರ್ಮಲ್ ರೋಡ್ಸಲ್ಲಿ ತುಂಬ ಸಿಚುಯೇಷನಲ್ಲಿ ಕ್ವಾಡ್ ವೀಲ್ ಡ್ರೈವ್ ಬೇಕಾಗಲ್ಲ. ಫ್ಯೂ ಸಿನಾರಿಯೋಸಲ್ಲಿ ಮಾತ್ರ ಕ್ವಾಡ್ ವೀಲ್ ಡ್ರೈವ್ ಯೂಸ್ ಆಗುತ್ತೆ. ಬಟ್ ಆಫ್ ರೋಡಿಂಗ್ ಎಲ್ಲ ಮಾಡ್ತೀರಾ ಅಂದರೆ ಕ್ವಾಡ್ ವೀಲ್ ಡ್ರೈವ್ ಪಕ್ಕ ಯೂಸ್ ಆಗುತ್ತೆ. ಸೊ ನಿಮ್ಮ ಪರ್ಪಸ್ ಏನು, ನಿಮ್ಮ ಬಜೆಟ್ ಎಷ್ಟಿದೆ ಅನ್ನೋದು ನೋಡಿಕೊಂಡು ಕ್ವಾಡ್ ವೀಲ್ ಡ್ರೈವ್ ಬೇಕಾ ಅಥವಾ ರಿಯರ್ ವೀಲ್ ಡ್ರೈವ್ ಸಾಕಾ ಅನ್ನೋದು ಡಿಸೈಡ್ ಮಾಡಿ ಬೈ ಮಾಡಿ. BE6 ಬದಲು ಹ್ಯಾರಿಯರ್ ಇವಿ ತೊಗೋಬೋದಾ ಅಂತಂದರೆ ಆ್ಯಕ್ಚುಲಿ ಕನ್ಸಿಡರ್ ಮಾಡ್ಬೋದು, ಬಟ್ ಫ್ಯೂ ಸರ್ಟೈನ್ ಕಂಡೀಷನ್ ಮೇಲೆ. ನಿಮ್ಮ ಪರ್ಪಸ್ ಏನಾದರೂ ಕಂಫರ್ಟ್ ಓರಿಯೆಂಟೆಡ್ ಫ್ಯಾಮಿಲಿ ಕಾರ್ ಬೇಕು ಆ್ಯಂಡ್ ಸ್ಪೇಷಿಯಸ್ ಕ್ಯಾಬಿನ್ ಬೇಕು ಆ್ಯಂಡ್ ಯೂಸಬಲ್ ಪ್ರಾಕ್ಟಿಕಲ್ ಫೀಚರ್ಸ್ ಇರೋ ಕಾರ್ ಬೇಕು ಅಂದರೆ ಹ್ಯಾರಿಯರ್ ಇವಿ ಮೇಕ್ಸ್ ಮೋರ್ ಸೆನ್ಸ್ ಅಂತೀನಿ. ಹ್ಯಾರಿಯರ್ ಇವಿ ಸಸ್ಪೆನ್ಷನ್ಗೆ ಕಾಸು ಅಂತ ಅಂದರೂ ತಪ್ಪಿಲ್ಲ. ಬಿಕಾಸ್ ಎಂಥ ಕೆಟ್ಟ ಹಳ್ಳಾದರೂ ಅಥವಾ ಎಂಥ ಕೆಟ್ಟ ರೋಡ್ ಆದರೂ ಅದ್ರ ಮೇಲೆ ಗ್ಲೈಡ್ ಆಗುತ್ತೆ ಈ ಕಾರು. ಆ್ಯಂಡ್ ಒಳಗೆ ಕೂತಿರೋರ್ನ ಅಟ್ಮೋಸ್ಟ್ ಕಂಫರ್ಟ್ ಲೆವೆಲಲ್ಲಿ ಇಡತ್ತೆ. ಸೊ ಸಸ್ಪೆನ್ಷನ್ ಕಂಫರ್ಟ್ ವೈಸ್ ಹ್ಯಾರಿಯರ್ ಇವಿ ಅಪ್ಪರ್ ಹ್ಯಾಂಡ್ ಇದೆ ಅನ್ಬೋದು. ಈ ಕಾರ್ ಅಪ್ರೋಚ್ ಆ್ಯಂಗಲು, ಬ್ರೇಕ್ ಓವರ್ ಆ್ಯಂಗಲು ಮತ್ತು ಡಿಪಾರ್ಚರ್ ಆ್ಯಂಗಲ್ ಎಲ್ಲ ಸ್ಪಾಟ್ ಆನ್ ಆಗಿರೋದ್ರಿಂದ ಆಫ್ ರೋಡ್ ಕೂಡ ಈ ಕಾರ್ ತುಂಬ ಕೇಪಬಲ್ ಇದೆ. ಆ್ಯಂಡ್ ಡೇ ಟು ಡೇ ಸಿನಾರಿಯೋಸಲ್ಲಿ ನೀವು ಅಪಾರ್ಟ್ಮೆಂಟಲ್ಲಿದ್ದು ನೀವು ಪಾರ್ಕಿಂಗ್ ಎಂಟರ್ ಆಗೋ ರ್ಯಾಂಪ್ ಜಾಸ್ತಿ ಇದೆ ಅಥವಾ ವಿಯರ್ಡ್ ಆಗಿದೆ ಅಂತಂದರೂ ಅದನ್ನೂ ಟ್ಯಾಕಲ್ ಮಾಡೋ ಕೇಪಬಿಲಿಟೀಸು ಈ ಹ್ಯಾರಿಯರ್ ಇವಿಗಿದೆ. ಹೈ ಗ್ರೌಂಡ್ ಕ್ಲಿಯರೆನ್ಸ್ ಆ್ಯಂಡ್ ಸ್ಪಾಟ್ ಆನ್ ಆಫ್ ರೋಡ್ ಸ್ಪೆಸಿಫಿಕೇಶನ್ಸ್ ಇರೋದ್ರಿಂದ ಒನ್ ಆಫ್ ದಿ
ಬೆಸ್ಟ್ ಪ್ರಾಕ್ಟಿಕಲ್ ಇವಿ ಕಾರ್ ಅನ್ಬೋದು ಈ ಹ್ಯಾರಿಯರ್ ಇವಿನ. ಟಾರ್ಕ್ ವೈಸ್ ರಿಯರ್ ಮೋಟರು 315 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬೂಸ್ಟ್ ಮೋಡಲ್ಲಿ 340 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಫ್ರಂಟ್ ಮೋಟರು 165 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬೇಸಿಕ್ಲಿ ಎಲ್ಲ ಆಸ್ಪೆಕ್ಟ್ಸಲ್ಲೂ ಈ ಕಾರು ರಿಯರ್ ವೀಲ್ ಡ್ರೈವ್ ಬಯಾಸ್ಡ್ ಕಾರ್ ಅಂತಾನೆ ಅನ್ಬೋದು. ಬ್ಯಾಟ್ರಿ ವಾರಂಟಿ ವೈಸ್ ಫಸ್ಟ್ ಓನರ್ಗೆ ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿ ಮತ್ತೆ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ. ಬಟ್ ಸೆಕೆಂಡ್ ಹ್ಯಾಂಡ್ ಹ್ಯಾರಿಯರ್ ಇವಿ ತಗೊಳ್ಳೋರಿಗೆ 2 lakh ಕಿಲೋಮೀಟರ್ ಅಥವಾ 10 years ವಾರಂಟಿ ಅಪ್ಲೈ ಆಗುತ್ತೆ. ಸೊ ಸೆಕೆಂಡ್ ಹ್ಯಾಂಡ್ ಹ್ಯಾರಿಯರ್ ಇವಿ ತಗೊಳ್ಳೋರ್ಗೂ ಬ್ಯಾಟ್ರಿ ವಾರಂಟಿ ಅಡ್ವಾಂಟೇಜ್ ಇದ್ದೇ ಇದೆ. ಓವರ್ ಆಲ್ ಸಮರೈಸ್ ಮಾಡಬೇಕು ಈ ಕಾರ್ ಬಗ್ಗೆ ಅಂದರೆ ಪವರ್ಫುಲ್ ಫೀಚರ್ ಲೋಡೆಡ್ ಸೇಫರ್ ಕಾರ್ ಅನ್ಬೋದು. ಇಂಪಾರ್ಟೆಂಟ್ಲಿ ಮೋಸ್ಟ್ ಕಂಫರ್ಟಬಲ್ ಕಾರ್ ಆ್ಯಂಡ್ ವಾವ್ ಫೀಚರ್ಸ್ ಇರೋ ಕಾರ್ ಅಂತಲೂ ಹೇಳ್ಬೋದು. ಆನ್ ರೋಡ್ ಆಫ್ ರೋಡ್ ಎರಡೂ ಕೇಪಬಿಲಿಟೀಸ್ ಇರೋ ಕಾರ್ ಇದು. ಒಂದು ಫ್ಯಾಮಿಲಿ ಕಾರ್ ಬೇಕು ಅಂತಂದರೆ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ಹ್ಯಾರಿಯರ್ ಇವಿನ. ಓವರ್ ಇಟ್ಸ್ ಅ ವೆಲ್ ಪ್ಯಾಕೇಜ್ ಕಾರ್ ಅಂತಾನೆ ಹೇಳ್ತೀನಿ ನಾನು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಡ್ರೈವ್ ರಿವ್ಯೂ ಅಂತ ಅನ್ಕೋತೀನಿ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಸ್, ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಅಲ್ಲೂ ಕೂಡ ಯೂನಿಕ್ ಕಂಟೆಂಟ್ಸ್ಗಳು ಆಗ್ತಾನೆ ಇರ್ತೀನಿ. ಇವನ್ ಹ್ಯಾರಿಯರ್ ರಿವ್ಯೂದು ರಿವರ್ಸ್ ಅಸಿಸ್ಟ್ ಆಗಿರ್ಬೋದು ಅಥವಾ ಆಟೋ ಪಾರ್ಕಿಂಗ್ ಸಿಸ್ಟಮ್ ಆಗಿರ್ಬೋದು. ಸೊ ಈ ಥರ ಶಾರ್ಟ್ ಕಂಟೆಂಟ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ತಾನೆ ಇರ್ತೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.